ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ GPSTRಗೆ HSTRಗೆ ಸಂಬಂಧಪಟ್ಟಂತೆ ಒಳ್ಳೆ ನೋಟ್ಸ್ ಲಭ್ಯ ಇರುತ್ತೆ. ನಿಮಗೆ ಒಳ್ಳೆ ವಿಡಿಯೋಸ್ ಇದ್ರೊಳಗಡೆ ಬರ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗಿ. ಮೊದಲನೇದಾಗಿ ಇಲ್ಲಿ ನಾವಿವತ್ತು ನೋಡಿ EVSಗೆ ಸಂಬಂಧಪಟ್ಟಂತೆ ಪೇಪರ್ 1 ನಲ್ಲಿ ಏನಿದೆ, ಓಕೆ, ಪೇಪರ್ 1 ಏನ್ ಹೇಳುತ್ತೆ, ಏನೇನೆಲ್ಲ ಓದ್ಬೇಕು ಅಂತ ಹೇಳಿ ಅಕಾರ್ಡಿಂಗ್ ಟು 2024 ಅಲ್ಲಿ ಏನು TET ಸಿಲೆಬಸ್ ಬಿಟ್ರಲ್ವಾ, ಏನು ಹೊಸದಾಗಿ ದಿಢೀರ್ ಅಂತ ಏನ್ ಚೇಂಜ್ ಮಾಡಿ ಬಿಟ್ರಲ್ವಾ, ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, EVS ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಫಾರ್ ಪೇಪರ್ 1 ಸೈನ್ಸ್ ರೆಫರೆನ್ಸ್ ಬುಕ್ಸ್. ಯಾವುದಕ್ಕೆ? EVSಗೆ ಹೌದಲ್ವಾ, EVSಗೆ. ಸೊ ಫಾರ್ ಪೇಪರ್ 1 ಸೈನ್ಸ್ ಏನಿದೆಯಲ್ಲ, ಪೇಪರ್ 1 ಎಲ್ರಿಗೂ ಸೇಮ್ ಇರುತ್ತೆ. TET ಬರಿತಕ್ಕಂತ ಎಲ್ರಿಗೂ, ವೆದರ್ ಇಟ್ ಮೇ ಬಿ ಸೋಷಿಯಲ್ ಸೈನ್ಸ್, ಆಮೇಲೆ ಇಂಗ್ಲಿಷ್ ಮೆಥಡ್, ಓಕೆ, ಅವ್ರೆಲ್ರಿಗೂ ಕೂಡ EVS ಅನ್ನೋದು ಸೇಮ್ ಇರುತ್ತೆ. ಹೌದಲ್ವಾ? ನೋಡಿ ಇಲ್ಲಿ ನೋಡ್ತಾ ಇದ್ರೆ ಏನಂತ ಇದೆ, ಫಾರ್ ಪೇಪರ್ 1 ಸೈನ್ಸ್ ರೆಫರೆನ್ಸ್ ಬುಕ್ಸ್ CBSE ICSE ಅಂಡ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಹೈ ಸ್ಕೂಲ್ ಸಿಲೆಬಸ್ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, EVS ಅಂತ ಕೊಟ್ಟಿದ್ದಾರೆ. ಇದೆಲ್ಲಾನು ಕೂಡ EVSಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾದ್ರೆ ಏನೇನೆಲ್ಲ ಇದೆ ನೋಡಿ, 10th ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೆಮಿಕಲ್ ರಿಯಾಕ್ಷನ್ಸ್ ಇದೆ, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಇದೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇದೆ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇದೆ, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇದೆ, ಲೈಫ್ ಪ್ರೋಸೆಸ್ ಇದೆ. ಓಕೆ, ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ದಟ್ ಇಸ್ ಕ್ಲಾಸ್ 10th ಸೈನ್ಸ್ ಇದೆ. ದೆನ್ ಯಾವ್ದಿದೆ, 9th ಸೈನ್ಸ್ ಇದೆ. ನೋಡಿ 10th ಸೈನ್ಸ್ ಇದೆ, ಮತ್ತೆ 9th ಕೂಡ ಸೈನ್ಸ್ ನ ಎಲ್ಲಾ ಚಾಪ್ಟರ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ನೀವು ಒಂದೊಂದನ್ನೇ ನೋಡ್ತಾ ಹೋಗ್ಬೋದು. ಜೊತೆಗೆ ಪ್ರೈಮರಿ ಸಿಲೆಬಸ್ ಇಲ್ಲಿ ಬೇರೆ ಅಲ್ಲ, 6 to 8 ಅಂತ ಇದೆ. ಅಂದ್ರೆ 10th ಆಯ್ತು, 9th ಆಯ್ತು, ಜೊತೆಗೆ 6th ಇಂದ 8th ವರೆಗೂ ಕೂಡ ಇದೆ. 6th to 8th ಸಿಲೆಬಸ್ ಕೂಡ ಇದೆ. ದಟ್ ಇಸ್ 6th ಕ್ಲಾಸ್ ನ ಆಲ್ ಚಾಪ್ಟರ್ಸ್, ಜೊತೆಗೆ 7th, ಓಕೆ, ಜೊತೆಗೆ 8th ಕ್ಲಾಸ್, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತ ಎಲ್ಲಾ ಚಾಪ್ಟರ್ಸ್. ಓಕೆ, ಇದು ನೋಡಿ ದಟ್ ಇಸ್ ಫಾರ್ ಪೇಪರ್ 2. ಅಂದ್ರೆ ನಾವು ಇಲ್ಲಿವರೆಗೂ ನೋಡಿದ್ದು ಏನು, ಪೇಪರ್ 1 EVSಗೆ ಅಲ್ಲಿಗೆ ಏನೇನು ಓದ್ಬೇಕು, ದಟ್ ಇಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 6th ಇಂದ ಟಿಲ್ 10th, ಅಪ್ ಟು 10th ವರೆಗೂ ನಾವು ಓದ್ಬೇಕು. 6th ಇಂದ 10th ವರೆಗೂ ನಾವು ಓದ್ಬೇಕಾಗತ್ತೆ ಫಾರ್ ಪೇಪರ್ 1 EVS. ಇದ್ರ ಜೊತೆಗೆ ಇಷ್ಟು ಓದಿದ್ರೆ ಸಾಕಾ? ನೋ, ಕೆಲವೊಂದ್ಸತಿ ಕ್ವೆಶ್ಚನ್ ಪೇಪರ್ ಹೆಂಗಿರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಿಂದಿನ ಒಂದು ಪರಿಸರ ಪೆಡಗಾಜಿ ಏನಿದೆಯಲ್ಲ ಅದನ್ನು ಓದ್ಕೋಬೇಕು. ಅಂದ್ರೆ ಅಂದ್ರೆ CTETಗೆ ಇರುವಂತದ್ದನ್ನು ಓದ್ಕೊಂಡ್ರು ನಿಮಗದು ಉಪಯೋಗನೆ. ಆಯ್ತಾ? CTET ಸಿಲೆಬಸ್ ಏನಿದೆಯಲ್ಲ, ಕುಟುಂಬ ಮತ್ತು ಸಾರಿಗೆ ಥೀಮ್ಸ್ ಏನೇನೆಲ್ಲ ಬರುತ್ತಲ್ಲ, 7 ಥೀಮ್ಸ್ ಏನ್ ಬರುತ್ತೆ ಅದನ್ನು ಓದ್ಕೊಂಡ್ರು ಕೂಡ ನಿಮ್ಗೇನು ನಷ್ಟ ಆಗಲ್ಲ. ಯಾಕಂದ್ರೆ ಇದುವರೆಗೂ ಅದನ್ನೆಲ್ಲ ಓದಿರ್ತೀರ, ಆ ನೋಟ್ಸ್ ಎಲ್ಲ ಕಡೆ ಲಭ್ಯ ಇದೆ. ಓಕೆ, ಅದ್ರ ಜೊತೆಗೆ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ನಿಮಗೆ ಪೇಪರ್ 1ಗೆ ಓದ್ಬೇಕು. ನೋಡಿ ಇಲ್ಲಿ ಪೇಪರ್ 2 ಅಂತ ತಗೊಂಡಾಗ, TET ಪೇಪರ್ 2 ಅಂತ ತಗೊಂಡಾಗ ಸಿಲೆಬಸ್ ಅಪ್ ಟು 12th ಸ್ಟ್ಯಾಂಡರ್ಡ್. ಎಲ್ಲಿಂದ? ಅದರಲ್ಲೂ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮತ್ತೆ ಬಯಾಲಜಿ, ಜೊತೆಗೆ ಮ್ಯಾಥಮೆಟಿಕ್ಸ್. ಆ ಮ್ಯಾಥಮೆಟಿಕ್ಸ್ ಏನಿದೆ ಅಂದ್ರೆ ಅದಕ್ಕೆ ಸಿಲೆಬಸ್ ಬೇರೆ ಇದೆ. ಓಕೆ, ನಾನು ಮತ್ತೆ ಇದಾದ ನಂತರ ತೋರಿಸ್ತೀನಿ ಮ್ಯಾಥಮೆಟಿಕ್ಸ್ ಏನಿದೆ ಅಂತ. ಫಾರ್ ಪೇಪರ್ 2 ಸೈನ್ಸ್ ಏನಿದೆ, ಸೈನ್ಸ್ ಬಂದು ಪೇಪರ್ 2ಗೆ ಇರುವಂತದ್ದು ದಟ್ ಇಸ್ 11th ಅಂಡ್ 12th ಸ್ಟ್ಯಾಂಡರ್ಡ್. ಫಿಸಿಕ್ಸ್ 11th ಕ್ಲಾಸು ಮತ್ತೆ 12th ಕ್ಲಾಸು, ಕೆಮಿಸ್ಟ್ರಿ ಕೂಡ 11th ಕ್ಲಾಸು ಮತ್ತೆ 12th ಕ್ಲಾಸು, ಬಯಾಲಜಿ ಕೂಡ 11th ಕ್ಲಾಸು ಮತ್ತೆ 12th ಕ್ಲಾಸು. ಒಂದ್ ಲೆಕ್ಕದಲ್ಲಿ ನೀವು TETಗೆ ಪಕ್ಕ 100% ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ HSTR ನ ಹಾಗೆ ಗೋಲಿ ಹೊಡೆದಂಗೆ ಹೊಡೆದು ಬಿಡಬಹುದು. ಹೌದಾ? ಯಾಕಂದ್ರೆ ಎಲ್ಲಾನು ಇರೋ ಬರೋದು ಎಲ್ಲಾನು ಆಡ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿಗೆ ನಾವೇನ್ ನೋಡಿದ್ವಿ, ದಟ್ ಇಸ್ ನೋಡಿ ಫಿಸಿಕ್ಸ್ ಕ್ಲಾಸ್ 11 ವರೆಗೂ ಮಾತ್ರ ನಾವು ನೋಡಿದ್ವಿ. ಹೌದಲ್ವಾ? ಇಲ್ಲಿ ನೋಡಿ ಮತ್ತೆ ಫಿಸಿಕ್ಸ್ ಕ್ಲಾಸ್ 12th ಇಂದ ಸ್ಟಾರ್ಟ್ ಆಗಿದೆ. ಅಂದ್ರೇನು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 11th ಅಂಡ್ 12th ಕ್ಲಾಸ್. ಓಕೆ, 11th ಅಂಡ್ 12th ಕ್ಲಾಸ್, 11th ಅಂಡ್ 12th ಕ್ಲಾಸ್. ಅದ್ರಲ್ಲೂ ಸೆಲೆಕ್ಟೆಡ್ ಅಂತೂ ಇಲ್ವೇ ಇಲ್ಲ. ಸೆಲೆಕ್ಟೆಡ್ ಚಾಪ್ಟರ್ಸ್ ಮಾತ್ರ ಇರುತ್ತೆ ಅನ್ನೋ ತರ ಇಲ್ಲ. ಓಕೆ, ಅಂದ್ರೆ ಇವಾಗ HSTR ಅಲ್ಲಿ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಚಾಪ್ಟರ್ಸ್ ಇದೆ, ಆ ರೀತಿ ಇಲ್ಲ. ಅಲ್ಲಿ ಏನು ಫಸ್ಟ್ PUC ಮಕ್ಕಳು ಏನು
ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ಗೆ ಓದ್ತಾರೆ, ಫಸ್ಟ್ ಸೆಮಿಸ್ಟರ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಅಂತ ಓದ್ತಾರೆ, ಅದೆಲ್ಲಾನು ಆಡ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಪೇಪರ್ 2 ಆಯ್ತು. ಓಕೆ, ಕ್ಲಿಯರ್. ಪೇಪರ್ 2ಗೆ ಏನು ಕಂಪ್ಲೀಟ್ಲಿ 11th and 12th ಆಡ್ ಮಾಡಿದ್ದಾರೆ. ಪೇಪರ್ 2 ನಾನು ಇಲ್ಲಿ ಹೇಳ್ತಾ ಇರೋದು ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ. ಓಕೆ, ಜೊತೆಗೆ ಪೇಪರ್ 1 EVS ಏನೇನಿದೆ 6th ಇಂದ 10th ವರೆಗೂ ಇದೆ. ಓಕೆ, ಇದು ಬಂದು ಎಲ್ಲರಿಗೂ ಬರುತ್ತೆ. EVS ಯಾರ್ಯಾರೆಲ್ಲ ಅಟೆಂಡ್ ಮಾಡ್ತಾರೆ ಅದು ಎಲ್ಲರಿಗೂ ಬರುತ್ತೆ. ಓಕೆ, EVS ಪೇಪರ್ 1 ಬಂದ್ಬಿಟ್ಟು ಎಲ್ಲರಿಗೂ ಇದೆ ಸೇಮ್. ಓಕೆ, ಫಾರ್ EVS ಅಂದ್ರೆ ಪೇಪರ್ 1 ಇದು ಎಲ್ಲರಿಗೂ ಸೇಮ್ ಇರುತ್ತೆ, ಹೌದಲ್ವಾ? ಪೇಪರ್ 2 ಮಾತ್ರ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ. ಈಗ ಪೇಪರ್ 1ಗೆ EVS ಅಂತ ಅಂದ್ರೆ ಏನೇನ್ ಓದ್ಬೇಕು? ಪೇಪರ್ 1 EVS ಅಂತ ಅಂದ್ರೆ ಏನೇನ್ ಓದ್ಬೇಕು? ದಟ್ ಇಸ್ 6th ಇಂದ 10th ವರೆಗೂ ಎಲ್ಲಾನು ಓದ್ಬೇಕು. ಸೊ ಇದಾದ ನಂತರ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದಾರೆ, ಇದಾದ ನಂತರ ಬರುವಂತ ಅಂದ್ರೆ ಅಪ್ ಟು 6th ಇಂದ 10th ವರೆಗೂ ಇರುವಂತ ಎಲ್ಲಾ ಕ್ಲಾಸಸ್ ಕೂಡ ಇಲ್ಲಿವರೆಗೂ ಕವರ್ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೋಡಿ, ಇಲ್ಲಿವರೆಗೂ ಏನ್ EVS ಪ್ಲೇ ಲಿಸ್ಟ್ ಇದೆ, ನೀವು ನಮ್ಮ ಒಂದು ಚಾನಲ್ ಅಲ್ಲಿ EVS ಪ್ಲೇ ಲಿಸ್ಟ್ ಅನ್ನ ನೋಡಿದಾಗ ನಿಮಗೆ ಹಿಂದಿನ ಒಂದು ಕ್ಲಾಸಸ್ ಆಡ್ ಮಾಡಿಲ್ಲ. ಇದುವರೆಗೂ ಅಂದ್ರೆ ಇಲ್ಲಿವರೆಗೂ ಏನೇನ್ ಚಾಪ್ಟರ್ಸ್ ಇದೆಯಲ್ಲ ಅದ್ರದ್ದು ಓವರ್ ಆಲ್ ಸ್ವಲ್ಪ ಮಾತ್ರ ಹೇಳಿರೋದು. ಓಕೆ, ಅಂದ್ರೆ ಮೇಲ್ನೋಟ ಮಾತ್ರ ನಿಮಗೆ ಅದ್ರೊಳಗಡೆ ಇದೆ. ಇದನ್ನ ನಾವು ಬ್ರೀಫ್ ಆಗಿ ಬರುವಂತಹ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ EVS. ಓಕೆ, ಕಂಪ್ಲೀಟ್ EVS ನೋಡಿ. 6th ಇಂದ ನೀವು ಇವಾಗ 10th ವರೆಗೂ ಓದ್ತೀರಾ ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಲಾಸ್ ಇದೆನಾ? ಖಂಡಿತವಾಗ್ಲೂ ಲಾಸ್ ಇಲ್ಲ. ಯಾಕೆ ಅಂದ್ರೆ ಇವಾಗ ನೀವು ಯಾರಾದ್ರೂ ಸೋಷಿಯಲ್ ಮೆಥಡ್ ಅವರಾಗಿದ್ರೆ, ಇಂಗ್ಲಿಷ್ ಮೆಥಡ್ ಅವರಾಗಿದ್ರೆ, ಅಥವಾ ಎನಿ ಮೆಥಡ್, ಓಕೆ, ಯಾವುದೇ ಒಂದು ಮೆಥಡ್ ಆಗಿದ್ರು ಕೂಡ, CB ಮೆಥಡ್, PM ಮೆಥಡ್, ಓಕೆ, ಸೈನ್ಸ್ ಮೆಥಡ್, ಸೋಷಿಯಲ್ ಮೆಥಡ್, ಇಂಗ್ಲಿಷ್ ಮೆಥಡ್, ಯಾವುದೇ ಮೆಥಡ್ ಆಗಿದ್ರು ಕೂಡ 6th to 10th ಇವಾಗ EVS ನೀವು ಓದ್ಲೇಬೇಕು. ಆ EVS ಅಲ್ಲಿ ಈ ಬರೀ ಸೈನ್ಸ್ ಒಂದೇ ಮುಗಿಸೋದ್ರಿಂದ ಇವಾಗ ಸೋಷಿಯಲ್ ಅವರು ಮತ್ತೆ ಸೈನ್ಸ್ ಹೋಗೋ ಅಗತ್ಯ ಇರಲ್ಲ, ಇದ್ರಲ್ಲೇ ಬಂದ್ಬಿಡುತ್ತೆ ಆಬ್ಜೆಕ್ಟಿವ್ಸ್ ಎಲ್ಲ. ಓಕೆ, ಸೊ ಹಾಗಾಗಿ ಈ ವಿಡಿಯೋಸ್ ಬರುವಂತ ಈ EVS ಏನಿದೆ ಇವನ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಇದು ಬರೀ EVS ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ನೋಡಿ, 6th ಇಂದ ಯಾವ ಚಾಪ್ಟರ್ನು ಇವರಲ್ಲಿ ಮಿಸ್ ಮಾಡಿಲ್ಲ ಅಂತ ಅಂದಾಗ ಅದು ಒಂಥರ ಇಂಡೈರೆಕ್ಟ್ ಆಗಿ ನಮ್ಗೆ GKಗೂ ಸಾಲ್ವ್ ಆಯ್ತು, ಹೌದಲ್ವಾ? GKಗೂ ಬಂತು. ಸೊ ಹಾಗಾಗಿ ಈ ಬರುವಂತ ಅಂದ್ರೆ ನನಗೆ ನಿಮ್ಮಿಂದ ಏನ್ ಕಮೆಂಟ್ ಬೇಕು ಅಂತ ಹೇಳಿದ್ರೆ, 6th ಮತ್ತೆ 10th ಅಂತ ನಾನು ಸಪರೇಟ್ ಪ್ಲೇ ಲಿಸ್ಟ್ ಅನ್ನ ಮಾಡಿದೀನಿ. ಸೊ ಅದೇ ಪ್ಲೇ ಲಿಸ್ಟ್ ಅನ್ನ ಕಂಟಿನ್ಯೂ ಮಾಡಿ ನಾನು ಅದರಲ್ಲಿ ಆಡ್ ಮಾಡ್ಲಾ, ಅಥವಾ EVS ಅಂತ ಏನ್ ಪ್ಲೇ ಲಿಸ್ಟ್ ಇದೆಯಲ್ಲ ಅದರಲ್ಲೇನೆ ಈ ಒಂದು 6th and 10th ಅನ್ನ ಆಡ್ ಮಾಡ್ಲಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಇದಿಷ್ಟು EVS ಫಸ್ಟ್ ಪೇಪರ್. ಓಕೆ, EVS ಫಸ್ಟ್ ಪೇಪರ್ಗೆ ಏನೇನೆಲ್ಲ ಓದ್ಬೇಕು ಅಂತ ಗೊತ್ತಾಯ್ತು. ಏನ್ ಓದ್ಬೇಕು? ದಟ್ ಈಸ್ 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಅಂದ್ರೆ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರುವಂತಹ ಎಲ್ಲಾ ಗವರ್ನಮೆಂಟ್ ಅಥೆಂಟಿಕೇಟೆಡ್ ಬುಕ್ಸ್ ನಲ್ಲಿ ಇರುವಂತದನ್ನೇ ಎಲ್ಲಾನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋದು. ಓಕೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಅದು 6th ಇಂಗ್ಲಿಷ್ ಮೀಡಿಯಂ ಅಲ್ಲೂ ಇರುತ್ತೆ ಮತ್ತೆ ಕನ್ನಡ ಮೀಡಿಯಂ ಅಲ್ಲೂ ಇರುತ್ತೆ. ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ವಿಡಿಯೋಸ್ ಪ್ರತಿಯೊಂದನ್ನು ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ, ಯಾವುದು ಕೂಡ ಮಿಸ್ ಆಗಲ್ಲ. ಓಕೆ, ಪೇಪರ್ 1 EVS ಆಯ್ತಲ್ವಾ. ಇವಾಗ ನಾನು ಮ್ಯಾಥ್ಸ್ ಹೇಳಿದೆ ನೋಡಿ, ಇಲ್ಲಿ CDP ಕೂಡ ಇದೆ. CDP ನೋಡಿ, ಪೇಪರ್ 1 ಅಂಡ್ ಪೇಪರ್ 2 CDP ಏನಿದೆ ಇದು ಸೇಮ್. ಮತ್ತೆ ನಾನು GPSTR HSTR ನೀವು CDP ನ TETಗೆ ನೀವು ಇದನ್ನ ಓದ್ಬಾರ್ದು. ಯಾವ್ದನ್ನ ಓದ್ಬೇಕು? GPSTR HSTR ನೀವು ಸಿಲೆಬಸ್ ಕವರ್ ಮಾಡಿದ್ರೆ TET ಟಕ್ ಅಂತ ಹೊಡಿತೀರಾ, ಯಾವ್ದ್ರಲ್ಲೇ? ಸೈಕಾಲಜಿನ. ಓಕೆ, ಜೊತೆಗೆ ಅದು ರೆಫರೆನ್ಸ್ ಬುಕ್, ಇದು ಬಂದು ಸಿಲೆಬಸ್ ನೋಡಿ. CDP 2024 ಅಲ್ಲಿ ಇರುವಂತ ಪೇಪರ್ 1 ಅಂಡ್ ಪೇಪರ್ 2 ಇವ್ರು ಜಸ್ಟ್ ಚೈಲ್ಡ್ಹುಡ್, ಅಡೋಲೆಸೆನ್ಸ್, ಲರ್ನಿಂಗ್, ಇಂಡಿವಿಜುವಲ್ ಡಿಫರೆನ್ಸಸ್, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಇಂಟೆಲಿಜೆನ್ಸ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದು. ಓಕೆ, ಸೊ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಹಂಗ್ ನೋಡಿದ್ರೆ ಏನು ಸಿಲೆಬಸ್ ಅಷ್ಟೊಂದು ಜಾಸ್ತಿ ಅನ್ಸೋ ತರ ಮಾಡಿಲ್ಲ ಅವರು. ಯಾಕಂದ್ರೆ ಪೇಪರ್ 1ಗೆ ಬಂದು ಪೇಪರ್ 1 ನೋಡಿ, ಈ ಪೇಪರ್ 1 ಕೂಡ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಎಲ್ಲರಿಗೂ ಒಂದೇ ಅಂತ ಭಾವಿಸ್ತೀನಿ. ಅಲ್ಲ ಅನ್ನೋದಾದ್ರೆ ನೀವು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ನೋಡಿ, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿದೆ ಅಂತ ಅಂದ್ರೆ ಪೇಪರ್ 1 ಫಾರ್ ಪೇಪರ್ 1 ಎಲ್ರಿಗೂ ಸೇಮ್ ಇರುತ್ತೆ ಅಲ್ವಾ? ನೋಡಿ, ನಂಬರ್ ಸಿಸ್ಟಮ್, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಇವೆಲ್ಲವನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇದು ಪೇಪರ್ 1. ಪೇಪರ್ 1 ಮ್ಯಾಥ್ಸ್ ಅಂಡ್ EVS ಏನಿದೆ ಅಂತ ಗೊತ್ತಾಯ್ತು. ಪೇಪರ್ 1 EVS ನೋಡಿ, ಪೇಪರ್ 1ಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿದೆ?
ನಂಬರ್ ಸಿಸ್ಟಮು, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಇವೆಲ್ಲ ಇದೆ, ಕಾಣಿಸ್ತಿದೆ ಅಲ್ವಾ ಎಲ್ಲಾನು. ಜೊತೆಗೆ ಪೇಪರ್ 2 ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ದಾರೆ ಅಷ್ಟೇ. ಓಕೆ, ಹಾಗಾದ್ರೆ ಇದಕ್ಕೆ ರೆಫರೆನ್ಸ್ ಬುಕ್ ಏನ್ ಹೇಳಿದ್ದಾರೆ ನೋಡಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಸ್ ಅಪ್ ಟು 10th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾರೆ. ಇದ್ರೊಳಗಡೆ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳೋಣ. ದಟ್ ಇಸ್ ಮ್ಯಾಥಮೆಟಿಕ್ಸ್ ಬೈ R.D. ಶರ್ಮಾ ಫ್ರಮ್ 6th to 10th ಸ್ಟ್ಯಾಂಡರ್ಡ್ ಅಂತ ಇದೆ. ಅದ್ರ ಬದಲು ನಾವು ಸಾಧ್ಯ ಆದಷ್ಟು 3ನೇ ತರಗತಿಯಿಂದ ಆದ್ರೆ 3ನೇ ತರಗತಿಯಿಂದ, 5ನೇ ತರಗತಿಯಿಂದ ಆದ್ರೆ 5ನೇ ತರಗತಿಯಿಂದ, ಇಲ್ವಾ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಎಲ್ಲಾ ಒಂದು ಮ್ಯಾಥ್ಸ್ ಚಾಪ್ಟರ್ಸ್ ಕೂಡ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಫ್ಟರ್ ದಿಸ್ ವಿಡಿಯೋ ಅಂತ ಹೇಳಿದ್ರೆ, ಬೋತ್ ಇನ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ 6th ಇಂದ 10th ವರೆಗೂ ಮ್ಯಾಥಮೆಟಿಕ್ಸ್, ಮತ್ತೆ 6th ಇಂದ 10th ವರೆಗೂ ಪ್ಯೂರ್ಲಿ ಸೈನ್ಸ್. ಓಕೆ, ಇದಿಷ್ಟನ್ನ ಸಾಲ್ವ್ ಮಾಡಿದ್ರೆ ದಟ್ ಇಸ್ EVS ಅಂತ ಹೇಳ್ತೀವಿ, ಅಕಾರ್ಡಿಂಗ್ ಟು 2024 ಸಿಲೆಬಸ್. ನೀವು ನೋಡ್ತಾ ಇದ್ದೀರಾ ಅಲ್ವಾ? ಸೊ ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ಇಷ್ಟು. ಸೊ ಇದಿಷ್ಟನ್ನ ಮುಗಿಸ್ಕೊಟ್ರೆ ನಿಮಗೆ ಅಲ್ಲಿಗೆ ಪೇಪರ್ 2ಗೆ ಮತ್ತೆ ನೀವು ಸಪರೇಟ್ ಆಗಿ, ಅಂದ್ರೆ ಈ 6th ಮತ್ತೆ 10th ಏನ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಇದು ನಿಮಗೆ ಪೇಪರ್ 1ಗೂ ಬರುತ್ತೆ ಮತ್ತೆ ಪೇಪರ್ 2ಗೂ ಬರುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ MCQs ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಅನ್ನ ಮಾಡೋಣ. ಓಕೆ, ಫಸ್ಟ್ ಚಾಪ್ಟರ್, ದೇರ್ ಆಫ್ಟರ್ ಅದರಲ್ಲಿ ಬುಕ್ ಅಲ್ಲಿ ಇರುವಂತಹ ಭಾಷಾಭ್ಯಾಸಗಳನ್ನ ಸಾಲ್ವ್ ಮಾಡೋಣ. ಅದರ ನಂತರ MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಪೇಪರ್ 1ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವಿಷಯ ನಿಮ್ಗೆ ಇವಾಗ ಗೊತ್ತಾಯ್ತು. ಪೇಪರ್ 1 ಅಂತ ಬಂದ್ರೆ ಅದ್ರೊಳಗಡೆ ಏನಿರುತ್ತೆ, ಪೇಪರ್ 1 ಯಾರೆಲ್ಲ ಅಟೆಂಡ್ ಮಾಡ್ತೀರಾ, ಇಂಗ್ಲಿಷು, ಕನ್ನಡ, ಸೈಕಾಲಜಿ. ಇಂಗ್ಲಿಷು, ಕನ್ನಡ, ಸೈಕಾಲಜಿ ಎಷ್ಟು 60, ಹೌದಲ್ವಾ? ಅಷ್ಟು ಸೇರಿ 60, ಸಾರಿ 90. ಇದು 30, ಇದು 30, ಇದು 30, ಎಷ್ಟಾಯ್ತು 90 ಆಯ್ತು, ಹೌದಲ್ವಾ? 90 ಮಾರ್ಕ್ಸ್ ಇಲ್ಲಿ ಬಂತು. ಇನ್ನು ಪೇಪರ್ 1 ಇನ್ನು 60 ಮಾರ್ಕ್ಸ್ ಅಲ್ವಾ? ಇನ್ನು ಇದು 90 ಮಾರ್ಕ್ಸ್. ಓಕೆ, 30 + 30 + 30 ಇದು 90 ಆಯ್ತು, ಹೌದಲ್ವಾ? ಇನ್ನು 60 ಮಾರ್ಕ್ಸ್. ಇನ್ನು 60 ಮಾರ್ಕ್ಸ್ ಎಲ್ಲಿಂದ ಅಂದ್ರೆ ದಟ್ ಇಸ್ 6th ಇಂದ 10th ವರೆಗೂ ಮ್ಯಾಥಮೆಟಿಕ್ಸ್, 6th ಇಂದ 10th ವರೆಗೂ ಸೈನ್ಸ್. ಇದು ಏನು ಪೇಪರ್ 1 ಆಗಿರುತ್ತೆ. ಓಕೆ, ಪೇಪರ್ 1 ಸಿಲೆಬಸ್ ಇದಾಗಿರುತ್ತೆ. ಹೋಪ್ ಎಲ್ರು ಈ ವಿಡಿಯೋನ ನೋಡಿದವರಿಗೆ ಪೇಪರ್ 1 ಸಿಲೆಬಸ್, ಈ ಒಂದು ಹೊಸ ಸಿಲೆಬಸ್ ಏನಿದೆ ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಟ್ ಇಸ್ ಇಂಗ್ಲಿಷು, ಕನ್ನಡ, ಸೈಕಾಲಜಿ ಸೇರಿ 90 ಮಾರ್ಕ್ಸ್ ಆಗುತ್ತೆ. ಇನ್ನು 60 ಮಾರ್ಕ್ಸ್ ಪೇಪರ್ 1ಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಇರುತ್ತೆ. ಓಕೆ, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಅದು ರೆಫರೆನ್ಸ್, ಅಕಾರ್ಡಿಂಗ್ ಟು ರೆಫರೆನ್ಸ್ ನೋಡೋದಾದ್ರೆ 6th ಇಂದ 10th ವರೆಗೂ ಇರುತ್ತೆ. ಓಕೆ, ಪೇಪರ್ 2ಗೆ ಬಂದಾಗ ಇಂಗ್ಲಿಷು, ಕನ್ನಡ, ಸೈಕಾಲಜಿ, ಇದು ಕೂಡ ಇಂಗ್ಲಿಷು, ಕನ್ನಡ, ಸೈಕಾಲಜಿ ಇವು ಕೂಡ ಅವೇ ಸೇಮ್ 60 ಮಾರ್ಕ್ಸ್ ಇರುತ್ತೆ, ಸಾರಿ 90 ಮಾರ್ಕ್ಸ್ ಇರುತ್ತೆ. ಓಕೆ, ಬಟ್ ಪೇಪರ್ 2 ಏನಾಗುತ್ತೆ, ಪೇಪರ್ 2 ಏನಾಗುತ್ತೆ 60 ಮಾರ್ಕ್ಸ್ಗೆ ಚೇಂಜ್ ಆಗುತ್ತೆ. ಎಲ್ಲಿ ಚೇಂಜ್ ಆಗುತ್ತೆ ನೋಡಿ, ಅದೇ ಮ್ಯಾಥಮೆಟಿಕ್ಸ್, ಇವಾಗ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಅದೇ ಮ್ಯಾಥಮೆಟಿಕ್ಸ್ ಇದನ್ನು ಕ್ಯಾರಿ ಆಗುತ್ತೆ ಅಲ್ಲಿಗೆ. ಬೇಕು ಇಲ್ಲ ಇನ್ನು ನಾನು ಚೆನ್ನಾಗಿ ಔಟ್ ಆಫ್ ಔಟ್ ತೆಗಿಬೇಕು ಅಂದ್ರೆ ನೀವು 11th ಮ್ಯಾಥಮೆಟಿಕ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು, 11th ಅಂಡ್ 12th. ಓಕೆ, ಅದಾದ ನಂತರ ಪೇಪರ್ 2ಗೆ ಸಂಬಂಧಪಟ್ಟಂತೆ 11th ಅಂಡ್ 12th NCERT ಏನಿದೆ ಅದು ನೋಡ್ಕೊಂಡ್ರೆ ಇಟ್ ಇಸ್ ಎನಫ್ ಪೇಪರ್ 2ಗೆ. ಓಕೆ, ಪೇಪರ್ 1 ಅಂತ ಬಂದಾಗ ಇಂಗ್ಲಿಷ್, ಕನ್ನಡ, ಸೈಕಾಲಜಿ, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಕ್ಲಿಯರ್? ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹಾಯ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.